ನಮಸ್ಕಾರ ಜಾಣರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋ ಡ್ರಾಮಾ, ನೋ ಫೇಕ್, ಓನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಹಾಂತೇಶ್ ಬೀಳಗಿಯವರ ಒಂದು ಜೀವನ ಚರಿತ್ರೆಯನ್ನು ಈ ದಿನ ನಾನು ತಂದಿದ್ದೀನಿ. ಅವರ ಒಂದು ಸಾವು ಎಲ್ರಿಗೂ ಕೂಡ ಒಂದು ದುಃಖ ತಂದಿದೆ ಅಂತಲೇ ಹೇಳ್ಬೋದಾಗಿದೆ. ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಜನಿಸಿರ್ತಕ್ಕಂಥವರು. ಅವರು 1974 ಮಾರ್ಚ್ 27ರಂದು ಜನಿಸಿರ್ತಾರೆ. ಅವರು ಮಹಾಂತೇಶ್ ಬೀಳಗಿ ಅವರು. ಇವರು ಕಡು ಬಡತನದಲ್ಲಿ ಕೂಡ ಹುಟ್ಟಿರ್ತಕ್ಕಂಥದ್ದು. ಊಟ ಮಾಡಲಿಕ್ಕೂ ಕೂಡ ಭಾಳ ತೊಂದರೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಉನ್ನತ ಶಿಕ್ಷಣವನ್ನು ಪಡೆದು ನಮ್ಮ ಒಂದು ದೇಶ ಸೇವೆಯನ್ನು ಮಾಡಿದರು ಅಂತಲೇ ಹೇಳ್ಬೋದಾಗಿದೆ. ಇವರು ವಿದ್ಯಾರ್ಥಿಯಾಗಿದ್ದಾಗ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡೇ ಓದ್ಕೊಳ್ತಾ ಬಂದರು. ಆದರೂ ಕೂಡ ಕಷ್ಟಪಟ್ಟು KS ಪಾಸ್ ಮಾಡಿದರು. ಅದರಲ್ಲಿ ಇವರು 4ನೇ ರ್ಯಾಂಕ್ ಬಂದಿರತಕ್ಕಂಥವ್ರು. ಅದರಲ್ಲಿ 2012ರಲ್ಲಿ ಕರ್ನಾಟಕ ಕೆಡರ್ IAS ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಇವರು ಇವಾಗ ಬೆಸ್ಕಾಂ MD ಆಗಿದ್ದರು. ಅದೇ ಥರ ಕೂಡ ಈಗ ಹಿಂದೆ ದಾವಣಗೆರೆ DC ಆಗಿ, ಅಂದರೆ ಕೊರೋನಾ ಸಮಯದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿದರು. ಅದೇ ಥರ ಕೂಡ ಉಡುಪಿಯಲ್ಲಿ ಕೂಡ ಇವರು DC ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಅದೇ ಥರ ಕೂಡ ಇವಾಗ ಖನಿಜ ನಿಗಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದಾಗಿದೆ. ಇವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಕೋಚಿಂಗನ್ನು ಕೂಡ ಕೊಡ್ತಾಯಿದ್ರು ಅನ್ನೋದು ಭಾಳ ಒಂದು ಖುಷಿಯಾಗಿರ್ತಕ್ಕಂಥ ವಿಷಯನೇ ಅಂತಲೇ ಹೇಳ್ಬೋದಾಗಿದೆ. ಇವರನ್ನ ದೇವರು, ಅಂದರೆ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ಇಲ್ಲಿ ಮತ್ತೆ ಸಾಬೀತಾಗಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಪುನೀತ್ ಸರ್ ಹೇಗೆ ಹೋದರೋ ಅದೇ ಥರ ಕೂಡ ಇವರು ಕೂಡ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇದು ಒಂದು ನೋವಿನ ಸಂಗತಿಯಾಗಿರ್ತಕ್ಕಂಥದ್ದು. ಇವರ ಒಂದು ಲೈಫ್ ಸ್ಟೋರಿ, ಅಂದರೆ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಆಶಾದಾಯಕವಾಗಿರ್ತಕ್ಕಂಥದ್ದು. ಹಾಗೆ ನಮಗೆಲ್ಲ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಈಗ ಉನ್ನತ ಹುದ್ದೆಯಲ್ಲಿದ್ದಾಗ ಅಮ್ಮು ಬಿಮ್ಮು ಬರೋದು ಬಹಳ ಜನಗಳಲ್ಲೇ ನೋಡಿದ್ದೀವಿ. ಆದರೆ ಇವರು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಯಾವುದೇ ಕೇರ್ ಮಾಡ್ತಾ ಸಾಮಾನ್ಯ ವ್ಯಕ್ತಿ ಥರ ಮಾತಾಡ್ತಾಯಿದ್ರು. ಅದು ಕೂಡ ಫುಲ್ಲು ಖುಷಿಯಾಗುತ್ತೆ. ಅದೇ ಥರ ಕೂಡ ಅನೇಕ ಜೀವಗಳು ಈಗ ಯಾರಾದರೂ ಏನಾದರೂ ಸಮಸ್ಯೆ ಅಂತ ಹೋದಾಗ ಅವ್ರನ್ನ ಒಂದು ಅವರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವ ಕೆಲಸವನ್ನು ಕೂಡ ಇವರು ಮಹಾಂತೇಶ್ ಬೀಳಗಿ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್, ನಮ್ಮ ಕಡೆಯಿಂದ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ನೀವು ಮತ್ತೆ ಹುಟ್ಟಿ ಬರೋ ಹಾಗಾಗಲಿ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು, ಅಂದರೆ ಒಳ್ಳೆತನ ಭಾಳ ದಿನ ಇರೋದಿಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ನಾವು ಈ ಸಮಯದಲ್ಲಿ ಎಲ್ಲರೂ ಕೇಳ್ಕೊಳ್ಳೋಣ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಹುಟ್ಟಿ ಬನ್ನಿ ಸರ್.